ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗ್ರ್ಯಾಂಡಾಗಿರೋದು ಬ್ರೈಡಲ್ ಡಿಸೈನ್ ಮಾಡೋಣ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಹರಳೆ ದಾರ ತಗೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 5 ಚೈನ್ ಹಾಕ್ಕೋಬೇಕು. 4 5 ಇದು ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕು. ಮತ್ತು 5 ಚೈನ್ ಮತ್ತು ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕು. ನೆಕ್ಸ್ಟು ಇಲ್ಲಿ ಬ್ರೈಡಲ್ದು ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸು ಲಾಕ್ ಮಾಡಿಕೊಂಡು ಈ ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಚೈನ್ ಮತ್ತು ಲಾಕ್ ಮತ್ತು 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕು ಮತ್ತು 5 ಚೈನ್ ಮತ್ತು ಲಾಕು. ಬೀಡ್ಸು ಲಾಕ್ ಆದಮೇಲೆ ನೆಕ್ಸ್ಟು 6 ಚೈನ್ನ 3 ಟೈಮ್ಸ್ ಹಾಕ್ಕೊಂಡು ಇದು ಫಸ್ಟ್ ಲೈನ್ನ ಕಂಟಿನ್ಯೂ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಬರುತ್ತೆ ನೋಡೋಣ. ಇಲ್ಲಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್. ಸೆಕೆಂಡ್ ಸ್ಟೆಪ್ ಯಾವುದು, ಅದೇ ಬೇಸ್ ಲೈನ್ ಹಾಕ್ಕೊಂಡ್ವಲ್ಲ ಅದೇ ಕಲರ್ ದಾರದಲ್ಲಿ ಮಾಡೋಣ. ಇಲ್ಲಿ ಎರಡು ಸಿಂಗಲ್ ನಾಟ್ ಹಾಕ್ಕೋಬೇಕು. ಎರಡು ಸಿಂಗಲ್ ನಾಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ ಡೈರೆಕ್ಟು ಬೀಡ್ಸು ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ಸು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಈ 6 ಚೈನ್ ಗ್ಯಾಪ್ ಒಳಗಡೆ 8 ಇಲ್ಲ ಅಂತಂದರೆ 9 ತ್ರಿಬಲ್ ಕ್ರೋಶೆಟ್ ಮಾಡ್ಕೋಬೇಕು. 9 ಬೀಡ್ಸ್ ಬರುತ್ತೆ, ಇಲ್ಲ 8 ಬೀಡ್ಸ್ ಬರುತ್ತೆ.
ಇಲ್ಲಿ 8 ಬೀಡ್ಸ್ ಹಾಕಿದ್ದೀನಿ. 1 2 3 4 5 6 7 8 ಬೀಡ್ಸ್ ಆದಮೇಲೆ ನೆಕ್ಸ್ಟು ಇಲ್ಲಿ ನೆಕ್ಸ್ಟು 6 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ 6 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ. ನೆಕ್ಸ್ಟು 6 ಚೈನ್ ಹಾಕೊಳ್ಳೋಣ. ಸಿಕ್ಸ್ ಚೈನ್ ಹಾಕಿ ನೆಕ್ಸ್ಟು ಲಾಕ್ ಒಳಗಡೆ ಲಾಕ್ ಮಾಡೋಣ. ಲಾಕ್ ಒಳಗಡೆ ಲಾಕ್ ಮಾಡಿ ಮತ್ತೆ ಒಂದು ಚೈನ್, ಸಿಂಗಲ್ ನಾಟ್ ಮತ್ತು ಟ್ರಿಪಲ್ ಕ್ರೋಶೆ. ಈ ಡಿಸೈನು ತುಂಬ ಗ್ರ್ಯಾಂಡಾಗಿರೋ ಸ್ಯಾರಿಗೆ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಡಿಸೈನು ಮುಹೂರ್ತಮ್ ಸ್ಯಾರಿಗೆ ಜಾಸ್ತಿ ಹಾಕಿಸ್ಕೋತಾರೆ. ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ಚೈನ್ಗಳನ್ನ ತುಂಬ ಟೈಟಾಗಿ ಹಾಕ್ಕೊಂಡ್ರೆ ಸ್ಯಾರಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೈನ್ನ ತುಂಬ ಎಳ್ದು ಟೈಟಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ 8 ಬೀಡ್ಸ್ ಆಗಿದೆ. ನೆಕ್ಸ್ಟು 6 ಚೈನ್ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಾದಮೇಲೆ ನೆಕ್ಸ್ಟು ಒಂದು ಚೈನ್ ಹಾಕಿ ನೆಕ್ಸ್ಟು 6 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಲಾಕ್ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ 6 ಚೈನ್ ಹಾಕೊಳ್ಳೋಣ. 4 5 6. ನೆಕ್ಸ್ಟು ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಲಾಕು ಮತ್ತು ಒಂದು ಚೈನ್. ಇದು ಒಂದು ಚೈನ್ ಏನು ಹಾಕ್ಕೊತಾ ಇದ್ದೀವಿ, ಇದು ನೆಕ್ಸ್ಟು ಸ್ಟೆಪ್ ಹಾಕ್ತೀವಲ್ಲ ಅದಕ್ಕೆ ಬೇಕಾದಕ್ಕೋಸ್ಕರ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಟ್ರಿಪಲ್ ಕ್ರೋಶೆ ಮತ್ತು ಬೀಡ್ಸ್.
ಆಗಿದೆ. ನೆಕ್ಸ್ಟು ಇಲ್ಲಿ ಲಾಕ್, ನೆಕ್ಸ್ಟು 6 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ನೆಕ್ಸ್ಟು ಚೈನ್ಗೆ ಲಾಕ್ ಮಾಡಿಕೊಂಡ್ರೆ ಡಿಸೈನು ಈ ಥರ ಬರುತ್ತೆ. ಸೆಕೆಂಡ್ ಸ್ಟೆಪ್ಪು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ಥರ ಬರುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಥರ್ಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಫಸ್ಟಿಗೆ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ, ಆ ನಾಟ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಕ್ ಮಾಡಾದ್ಮೇಲೆ 6 ಚೈನ್ 2 3 4 5 6 ಈ 6 ಚೈನ್ನ ಆರ್ಚ್ ಮೊದಲನೇ ಆರ್ಚ್ನ ಈ ಥರ ಫೋಲ್ಡ್ ಮಾಡ್ಕೊಂಡು ಈ ಬೇಸ್ ಲೈನ್ ಏನಿದೆ ಈ ಬೇಸ್ ಲೈನ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ 3 ಚೈನ್, ತ್ರೀ ಚೈನ್ನ ಇಲ್ಲಿ ಆವಾಗಲೇ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಒಂದು ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತೆ 6 ಚೈನ್, ಮತ್ತು ಈ ಒಂದು ಚೈನ್ ಏನಿದೆ ಗ್ಯಾಪು, ಒಂದು ಚೈನ್ ಒಳಗಡೆ ಲಾಕು, ಮತ್ತು 3 ಚೈನ್. ನೆಕ್ಸ್ಟು ಈ ಬೇಸ್ ಲೈನ್ ಏನಿದೆ ಬೇಸ್ ಲೈನು ಇದೇನಿದೆ ಇದ್ರ ಒಳಗಡೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ 3 4 5 6 ಈ 6 ಚೈನ್ನ ಮತ್ತು ಈ ಬೇಸ್ ಲೈನು ಇದೇನಿದೆ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಈ ಒಂದು ಚೈನ್ ಒಳಗಡೆ ಲಾಕು. ಈ ಸ್ಟೆಪ್ಪು ಈ ಕೆಳಗಡೆ ಈ ಸ್ಟೆಪ್ನ ತುಂಬ ಟೈಟಾಗಿ ಹಾಕ್ಕೊಂಡ್ರೆ ಆರ್ಚಸ್ ಎಲ್ಲ ಫೋಲ್ಡ್ ಆಗೋ ಥರ ಒಂಥರ ರಿಂಕಲ್ಸ್ ಬರೋ ಥರ ಆಗುತ್ತೆ. ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ಒಂದು ಚೈನ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನೀವು ಟೈಟಾಗಿ ಮಾತ್ರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 3 4 5 6 ಮತ್ತು ಒಂದು ಚೈನ್ ಒಳಗಡೆ ಲಾಕ್, ಮತ್ತು 3 ಚೈನ್, ಮತ್ತು ಈ ಆರ್ಚನ್ನ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಇಲ್ಲಿ ಬೇಸ್ ಲೈನ್ ಕಾಣಿಸುತ್ತೆ, ನಮಗೆ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಈ ಬೇಸ್ ಲೈನ್ಗೆ 3 ಚೈನ ಲಾಕ್ ಮಾಡ್ಕೋಬೇಕು. ಮತ್ತು 4 5 6 ಚೈನ್ ಮತ್ತು ಲಾಕು. ನೋಡಿ ಫ್ರೆಂಡ್, 6 ಚೈನ್ 3 ಚೈನ್ 6 ಚೈನ್ 3 ಚೈನ್ 6 ಚೈನ್ 3 ಚೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ನೋಡಿ. ಮತ್ತು 6 ಆಗಿದೆ, 3 ಚೈನ್ ಮಾಡ್ಕೊತಾ ಇದ್ದೀನಿ. ಇದೇನಿದೆ ಇಲ್ಲಿ ಒಂದು ಚೈನ್ ಹಾಕಿ ಲಾಕ್ ಏನು ಮಾಡ್ಕೊಂಡಿರ್ತೀವಿ ಅದರೊಳಗಡೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2 3 4 5 6 ಮತ್ತು ಈ ಒಂದು ಚೈನ್ ಒಳಗಡೆ ಮತ್ತು ಲಾಕ್ ಇದೇ ಥರ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇದು 4th ಸ್ಟೆಪ್ಪು. ಇಲ್ಲಿ ದಾರ ತಗೊಂಡು 6 ಚೈನ್ ಒಳಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡಾದಮೇಲೆ 3 ಚೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟು
6 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು 3 ಚೈನ್, ಮತ್ತು ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದನೇ ಡೈರೆಕ್ಟು ನೀಡಲ್ ಮೇಲೆ 2 ಸರಿ ದಾರ ತಗೊಂಡು ಇಲ್ಲಿ ಈ ಬೀಡ್ಸ್ ಕೆಳಗಡೆ ಥ್ರೆಡ್ ಏನಿದೆ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಒಟ್ಟು ಇಲ್ಲಿ ಈ ಬೀಡ್ಸ್ ಕೆಳಗಡೆ ನಮಗೆ 4 ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ಇದು 8 9 10 11 12 13 14. ಇಲ್ಲಿ ಒಟ್ಟು 14 ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ ನಾನು. 14 ಟ್ರಿಪಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಈ 3 ಚೈನ್ ಲಾಕ್ ಏನಿದೆ ಈ 3 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 3 ಚೈನ್, ನೆಕ್ಸ್ಟು 6 ಚೈನ್ ಗ್ಯಾಪ್ ಒಳಗಡೆ ಲಾಕು, ಮತ್ತು 3 ಚೈನ್, ಮತ್ತು ಈ 3 ಚೈನು ನೆಕ್ಸ್ಟು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ 6 ಚೈನ್ ಆದಮೇಲೆ ಅದರೊಳಗಡೆ ಲಾಕು ಮತ್ತು ಟ್ರಿಪಲ್ ಕ್ರೋಶೆ. ಒಟ್ಟಲ್ಲಿ 14 ಟ್ರಿಪಲ್ ಕ್ರೋಶೆಟ್ ಆಯಿತು. ನೆಕ್ಸ್ಟು 3 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಈ 6 ಚೈನ್ ಏನಿದೆ ಇದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ.
ಮತ್ತು 3 ಚೈನ್. ಈ 3 ಚೈನ್ ಏನಿದೆ ನೆಕ್ಸ್ಟ್ 6 ಚೈನ್ ಆದಮೇಲೆ ಹಾಕ್ಕೊಂಡಿರ್ತೀವಲ್ಲ 3 ಚೈನ್ ಅದರೊಳಗಡೆ ಲಾಕು. ಈ ಡಿಸೈನು ಇದೇ ಥರ ಕಂಟಿನ್ಯೂ ಆಗುತ್ತೆ ಸ್ಯಾರಿ ಫುಲ್ಲು ಹಾಕಾದ್ಮೇಲೆ. ನೆಕ್ಸ್ಟು ಸ್ಟೆಪ್ ಯಾವ ಥರ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ಈ ಡಿಸೈನು ಫಿನಿಶ್ ಎಲ್ಲ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಚಿಕ್ಕದು ಫಸ್ಟು ಸ್ಟಾರ್ಟಿಂಗು 6 ಚೈನ್ ಹಾಕ್ಕೊಂಡ್ವಿ, ಅದ್ರ ಬ್ಯಾಕ್ ಸೈಡು ಕುಚ್ಚು ಬರುತ್ತೆ. ಇಲ್ಲಿ 14 ಆಗಿದೆ. ನೆಕ್ಸ್ಟು ಲಾಕ್ ಮಾಡಿಕೊಂಡು ಸ್ಯಾರಿ ಫುಲ್ ಇದೇ ಥರ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಇದು. ಟೂ ಟೈಮ್ಸು ಲಾಕ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಫಿನಿಶ್ ಆದಮೇಲೆ ನೀಟಾಗಿ ಕಟ್ ಮಾಡಿಕೊಂಡು ಗಮ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು 3 ಚೈನ್ ಹಾಕ್ಕೊತೀನಿ. ಲಾಕ್ ಮಾಡಾದ್ಮೇಲೆ ಇಲ್ಲಿ ಈ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಈ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಏನು ಚೈನ್ ಕಾಣಿಸ್ತಾ ಇದೆ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೈನ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಲಾಸ್ಟ್ ಸ್ಟೆಪ್ಪು. ಬೀಡ್ ಆ್ಯಡ್ ಮಾಡಿಕೊಂಡು ಈ ಆರ್ಚ್ ಏನಿದೆ ಇಲ್ಲಿಗೆ ಕುಚ್ಚು ಬರುತ್ತೆ. ಕುಚ್ಚು ಕಟ್ಕೊಂಡ್ರೆ ಡಿಸೈನು ಫಿನಿಶಿಂಗ್ ಆಗುತ್ತೆ. ನಿಮಗೆ ಇನ್ನೂ ಇದಕ್ಕೆ ಹೆವಿ ಗ್ರ್ಯಾಂಡ್ ಲುಕ್ ಬೇಕು ಅಂತಂದರೆ ಇಲ್ಲಿ ಆರ್ಚ್ ಮೇಲೆ ಬಾಲ್ ಚೈನು, ಗೋಲ್ಡ್ ಚೈನು, ಸ್ಟೋನ್ ಚೈನ್ ಬರುತ್ತಲ್ಲ
ಅದು ಎಲ್ಲ ಅಂಟಿಸ್ಕೊಂಡ್ರೆ ಇನ್ನು ಹೆವಿ ಗ್ರ್ಯಾಂಡ್ ಲುಕ್ಕು ಬರುತ್ತೆ. ಇದಕ್ಕೆ ಡಬಲ್ ಕ್ರೋಶೆ ಮಾಡಿಕೊಂಡು ಹಾಕೋಬೋದು ಇದನ್ನು ಆರ್ಚು. ಬಟ್ ತ್ರಿಬಲ್ ಕ್ರೋಶೆ ಮಾಡಿಕೊಂಡ್ರೆ ಸ್ವಲ್ಪ ಬ್ರಾಡಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನೋಡಿ, ಒಟ್ಟು ಇಲ್ಲಿ 1 2 3 4 5 6 7 8 9 10 11 12 13 ಬೀಡ್ಸ್ ಬಂದಿದೆ. ನೆಕ್ಸ್ಟು ಇದನ್ನು ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಆ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಇಲ್ಲಿ ಟ್ರಿಬಲ್ ಕ್ರೋಶೆ ಬದಲಿಗೆ ಡಬಲ್ ಕ್ರೋಶೆಟ್ ಮಾಡ್ಕೋಬೋದು ನೀವು ಬೇಕು ಅಂದರೆ. ನೆಕ್ಸ್ಟು ಇಲ್ಲಿ ನಾನು 4 ಚೈನ್ ತೊಗೋತಾ ಇದ್ದೀನಿ. 4 ಚೈನ್ ತೊಗೊಂಡು ಈ 3 ಚೈನ್ ಹಾಕೊಂಡು ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ಲಾಕ್ ಆದಮೇಲೆ ನೆಕ್ಸ್ಟು ಚೈನ್ ಒಳಗಡೆ ಮತ್ತು ಇಲ್ಲಿ ನಾನು ನೀಡಲ್ಗೆ ಒಂದೇ ಸರಿ 3-4 ಬಿಡ್ಸ್ಗಳನ್ನ ತೊಗೊತೀನಿ. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ವಿಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹದಿಮೂರು ಬೀಡ್ಸ್ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ 3 ಚೈನ್ ಒಳಗಡೆ ಲಾಕ್ ಆದಮೇಲೆ ಮತ್ತು 4 ಚೈನ್ ಹಾಕ್ಕೊಂಡು ನೆಕ್ಸ್ಟು 3 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು.
ನೆಕ್ಸ್ಟು 3 ಚೈನ್ ಬ್ಯಾಕ್ ಒಳಗಡೆ ಲಾಕ್. ನೆಕ್ಸ್ಟು 4 ಚೈನ್ ಮತ್ತು 3 ಚೈನ್ ಲಾಕ್, ಚೈನ್ ಒಳಗಡೆ ಲಾಕ್ ಮಾಡಿಕೊಂಡ್ರೆ ಇಲ್ಲಿಗೆ ಕುಚ್ಚು ಕಟ್ಕೋಬೇಕು. ನಾಲ್ಕು ಮೇಲೆ ನಾಲ್ಕು ಮಾಡ್ಕೊಂಡ್ರಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನ್ಸು. ಇದು ಫುಲ್ಲು ಬೀಡ್ಸ್ ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಫಿನಿಶ್ ಆದಮೇಲೆ ಫೈನಲ್ ಲುಕ್ಕು ಈ ಥರ ಬರುತ್ತೆ. ನೀವು ಈ ಆರ್ಚ್ ಮೇಲೆ ಬೇಕು ಅಂತಂದರೆ ಬಾಲ್ ಚೈನು, ಗೋಲ್ಡ್ ಸ್ಟೋನ್ ಚೈನು ಅಂಟಿಸ್ಕೊಂಡ್ರೆ ಇನ್ನೂ ಹೆವಿ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಲುಕ್ಕು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.